29ನೇ ವಚನ. ಧರ್ಮೋಪದೇಶಕಾಂಡ 33ನೇ ಅಧ್ಯಾಯ ವಚನ 29. ಇಸ್ರಾಯೇಲರೇ, ನೀವು ಎಷ್ಟು ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನು ನಿಮ್ಮನ್ನು ಕಾಯುವ ಢಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಆದ್ದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ. ನೀವು ಅವರಿಗಿಂತ ಎತ್ತರವಾದ ಸೀಮೆಯನ್ನು ಜಯಶಾಲಿಗಳಾಗಿ ಸಂಚರಿಸುತ್ತೀರಿ ಎಂಬುದು. ದೇವರು ಈ ವಾಕ್ಯವನ್ನು ಆಶೀರ್ವದಿಸುವಾಗ ಸಂಬಂಧಿತ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 10, 11, 12 ವಚನಗಳು. ಯಾರಾದರೂ ಸ್ತ್ರೀಯರ ಕಡೆಗೆ ನಿರೀಕ್ಷೆ ಮಾಡಿದ್ದೇನೆ, ಹಾಗಿಲ್ಲಾಂದರೆ ನಮ್ಮ ಯುವಕರು ಸಿದ್ಧವಾಗಿದ್ದಾರೆ. ಮೈಕ್ ಕೊಡ್ರಿ. ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದ್ದಾರೆ. ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳವಾಗಿ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆಪಡಿಸಿದ್ದಾರಲ್ಲ ಎಂಬುದು. ದೇವರು ಪರಿಶುದ್ಧ ವಾಕ್ಯವನ್ನು ಆಶೀರ್ವದಿಸಲಿ. ಅದು ಇಂದಿನ ನಮ್ಮ ಧ್ಯಾನಕ್ಕಾಗಿರಲಿ ಎಂದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಹಾಗೆ ಕುಳಿತುಕೊಂಡಿರುವಾಗ ಹಾಡುವ ಕೀರ್ತನೆಗಳಲ್ಲಿ 43ನೆಯ ಕೀರ್ತನೆ, ಪರಲೋಕದ ದೇವರಿದು ಸರ್ವಲೋಕ ರಕ್ಷೆಗಾಗಿ ನರನ ರೂಪ ತಾಳಿ ಬಂದ ಪರಮತಿಶಯ ನೋಡಬನ್ನಿ ಅಂತಕ್ಕಂಥ ಕೀರ್ತನೆಯನ್ನು ಹಾಡುವಾಗ ಈ ದೈವಾರಾಧನೆಯ ಕಾಣಿಕೆಯನ್ನು ಸ್ವೀಕಾರ ಮಾಡಲಾಗ್ತದೆ.